ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಡೆಪ್ಟಿ ಚೇರ್ಮನ್ ಎಲೆಕ್ಷನ್ ಇರ್ತದೆ, ಅವರು ಪ್ರೋ ಟರ್ಮ್ ಚೇರ್ಮನ್ ಆಗಿ. ಸೊ ಆಮೇಲೆ ನಾವು ಡೆಪ್ಟಿ ಚೇರ್ಮನ್ ಆದಮೇಲೆ ಅವತ್ತು ಸಾಯಂಕಾಲನೇ ಕೌನ್ಸಿಲ್ ಚೇರ್ಮನ್ನ ಆಯ್ಕೆ ಮಾಡೋಂಥ ಪ್ರಕ್ರಿಯೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದು ಎಲ್ಲ ಕಾರ್ಯದರ್ಶಿಗೆ ಆಗ್ತದೆ. ಕಾರ್ಯದರ್ಶಿ ಆಗಲೇ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ಸೊ ನನಗೆ ಫೈಲ್ ನನಗೆ ಬಂದಿತ್ತೀಗ, ನಾನು ಗವರ್ನರ್ಗೆ ಬರೆದು ಗವರ್ನರ್ದಿಂದ ಅವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ನಾನು ರೆಕಮೆಂಡ್ ಮಾಡಿದೆ. ಅಲ್ಲಿವರೆಗೂ ಇರ್ತಾರಲ್ರಿ, ಅವ್ರು ಇರ್ತಾರಲ್ಲ ಬಿಡಿ. ನಥಿಂಗ್. ಐ ಥಿಂಕ್ ಆಸ್ ಫಾರ್ ದಿ knowing the political situation, I am very thankful to Deputy Sir. He has tendered his resignation and we thank him for his services. He has rendered to the senior most legislative Ministry of India. So he has shown his large-hearted and they have accepted his resignation, and I have recommended his name to the Governor to continue him till an alternative arrangement is being made. Chairman, you will be appointing a election committee. You are going to elect a chairman, and later the chairman election will be conducted by the deputy. ಇವತ್ತು ನೂತನವಾಗಿ ವಿಧಾನ ಪರಿಷತ್ತಿನ ಶಾಸಕರಾಗಿ ಪ್ರಮಾಣ ವಚನವನ್ನು ತೆಗೆದುಕೊಂಡಿದ್ದೇನೆ. 4.5 ವರ್ಷಗಳ ಏನು ಕೋರ್ಟಿನಲ್ಲಿತ್ತು ನನ್ನ ಕೇಸು, ಇವತ್ತು ಮೊನ್ನೆ ಶುಕ್ರವಾರ ಅದು ತೀರ್ಪನ್ನು ಕೊಟ್ಟು ನನಗೆ MLC ಆಗಿ ನಾನು ಇವತ್ತು ಅಧಿಕಾರವನ್ನು ಸ್ವೀಕಾರವನ್ನು ಮಾಡಿದ್ದೀನಿ. ನನಗೆ ಸಹಕಾರ ಕೊಟ್ಟಂಥ ಎಲ್ಲರನ್ನೂ ನಾನು ಇವತ್ತು ನೆನಪು ಮಾಡಿಕೊಳ್ಬೇಕಾಗುತ್ತೆ. ಹಾಗೆ ಇವತ್ತು ನನ್ನ ನಾಯಕರುಗಳಾದ AICC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಹಾಗೆ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ನಮ್ಮ ರಾಜ್ಯದ ಉಸ್ತುವಾರಿಯಾಗಿರುವಂಥ ಸುರ್ಜೇವಾಲ್ ಸಾಹೇಬರು, ಹಾಗೆ ವೇಣುಗೋಪಾಲ್ ಅವರು, ಹಾಗೆ ನಮ್ಮ KPCC ಅಧ್ಯಕ್ಷರಾಗಿರುವಂಥ ಹರಿಪ್ರಸಾದ್ ಅವರು, ನನ್ನ ನೆಚ್ಚಿನ ನಾಯಕರಾಗಿರುವಂಥ ಸಿದ್ದರಾಮಯ್ಯನವರು, ಹಾಗೆ ಇನ್ನೋರ್ವ ನೆಚ್ಚಿನ ನಾಯಕರು ಹಾಗೂ ಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು, ಎಲ್ಲರನ್ನೂ ನಾನು ನೆನಪು ಮಾಡ್ಕೊಳ್ತಾ ನನ್ನ ಕೇಸನ್ನು ತೆಗೆದುಕೊಟ್ಟಂಥ ಅಡ್ವೊಕೇಟ್ಗಳನ್ನ ನಾನು ಇವತ್ತು ನೆನಪನ್ನು ಮಾಡ್ಕೋತೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ತುಂಬ ಸಹಕಾರಿಯಾಗಿ ಕೆಲಸವನ್ನು ಮಾಡಿದರು. ಇವತ್ತು ಹೈಕೋರ್ಟ್ನಲ್ಲಿ ರವಿವರ್ಮ ಕುಮಾರ್ ಅವರು, ಹಾಗೆ ನಿಶಾಂತ್ ಅವರು, ರೋಹನ್ ಅವರು, ಹಾಗೆ ಅಮರ್ನಾಥ್ ಅವರು ನನಗೆ ಅಡ್ವೈಸ್ ಮಾಡ್ತಾಯಿದ್ರು. ಹಾಗೆ BL ಶಂಕರ್ ಅವರು ಸಹ ನನಗೆ ಸಲಹೆಗಳನ್ನ ಕೊಡ್ತಾಯಿದ್ರು. ಹಾಗೆ ಹೈಕೋರ್ಟ್ನಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರಿದ್ದರು, ನಂತರ ವೇಣುಗೋಪಾಲ್ ಅವರಿದ್ದರು, ಇನ್ನೂ ಹಲವಾರು ಜನ ನನಗೆ ಸಹಕಾರವನ್ನು ಕೊಟ್ಟು ಇವತ್ತು ಈ ಸ್ಥಾನದಲ್ಲಿ ಕೂರಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ಜನೌಷಧದಲ್ಲಿ 20 ರಿಂದ 30 ಪೈಸದ ಒಳಗೆ ಬೀಳ್ತದೆ. ಬಿಡುಗಡೆ ಮಾಡ್ತಾ ಇದ್ದೇವೆ. ಇದರಲ್ಲಿ
ಹೆಚ್ಚು ಕಮ್ಮಿ ಅಷ್ಟು ನಮ್ಮ ದೇಶಕ್ಕೆ ಆರ್ಥಿಕವಾಗಿ ಹೊರಸ್ತಾ ಇದ್ದಾರೆ ಬಹುರಾಷ್ಟ್ರೀಯ ಕಂಪನಿಗಳು. ಅದೇ ಜನರಿಗೆ ಅನುಕೂಲ ಯಾವುದು ಜನೌಷಧಿ, ದೇಶಕ್ಕೆ ಹಿತ ಯಾವುದು ಜನೌಷಧಿ. ಅಷ್ಟೊತ್ತಿಗೆ ಅದನ್ನು ಬೇರೆ ಯಾರು ಕೂಡ ತಯಾರಿಸುವ ಹಾಗಿಲ್ಲ. ಆ ಪೇಟೆಂಟ್ ಕಳೆದ ಮೇಲೆ ಅದು ಜನರಿಗೆ ಕ್ವಶನ್ ಆಗ್ತದೆ, ಅದನ್ನು ಯಾರು ಕೂಡ ತಯಾರು ಮಾಡಬಹುದು. ಹಾಗಾಗಿ ಅದರ ಔಷಧ ರೇಟ್ ಕಡಿಮೆ ಆಗಲಿಕ್ಕೆ ಸಾಧ್ಯ. ಮತ್ತು ಜನೌಷಧಿ ಈ ಪರಿಯೋಜನೆಯಲ್ಲಿ ಯಾವ ಮಧ್ಯವರ್ತಿಗಳಿರುವುದಿಲ್ಲ. ಅದರಲ್ಲೂ ನಮಗೆ ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ CBSEಯಿಂದ ನಮಗೆ ಫುಲ್ ಸಪೋರ್ಟ್, ಸೆಂಟ್ರಲ್ ಸಿಲ್ಕ್ ಬೋರ್ಡಿಂದ ಫುಲ್ ಸಪೋರ್ಟ್ ನಮಗೆ ಸಿಗ್ತಿದೆ. ಇದರಿಂದ ಒಂದು ವುಮೆನ್ ಎಂಪವರ್ಮೆಂಟ್ ನಮ್ಮದು ಮೇಯ್ನ್ ಕಾನ್ಸೆಪ್ಟ್ ಏನಿರೋದು, ಯಾವ ಹೆಣ್ಮಕ್ಳು ಮನೆಯಿಂದ ಹೊರಗಡೆ ಹೋಗಿ ವರ್ಕ್ ಮಾಡೋಕ್ಕಾಗಲ್ಲ, ಅಂದರೆ ಮಕ್ಳು ಇಟ್ಕೊಂಡಿರ್ತಾರೆ, ಕೆಲಸ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಅವ್ರಿಗೆ ಮನೆಗೆ ಕೊಟ್ಟು ಪೀಸ್ ವರ್ಕ್ ಥರ ಕೊಟ್ಟು ಅವ್ರಿಗೆ ಉತ್ತೇಜನ ಮಾಡ್ತೀವಿ. ಈ ಒಂದು ಪರಂಪರೆ ಹೆರಿಟೇಜನ್ನು ಕಾಪಾಡೋದಕ್ಕೋಸ್ಕರ ಈ ವರ್ಷ ನಾವು ಕೈಮಗ್ಗದಲ್ಲಿ ಮಾಡ್ತಕ್ಕಂಥ ಉಡುಪುಗಳನ್ನು, ಆ ಕೈಮಗ್ಗದಲ್ಲಿ ಮಾಡ್ತಕ್ಕಂಥ ನೇಕಾರರನ್ನು ಲೈಕ್ ಸನ್ಮಾನ ಮಾಡಲು ಮತ್ತು ಆ ಒಂದು ಪರಂಪರೆಯನ್ನು ಉಳಿಸ್ಕೊಳ್ಳಲು ನಾವು ರಾಷ್ಟ್ರೀಯ ಕೈಮಗ್ಗ ದಿವಸವನ್ನು ಆಚರಣೆ ಮಾಡ್ತಾ ಇದ್ದೀವಿ. Their focused contributions to the selected weavers, and we are also giving the appreciation certificate to all the weavers who are coming here as a participation appreciation certificates. And we have exclusive stalls where the handloom products are exhibited, and we have also showcased various the products we developed as an R&D in the handloom sectors. We have also developed in the case of sustainable products by using natural dyes, eco-friendly process method. We have developed various products that also being showcased. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.